ಕಡು ಬಡವರಿಗೆ ಅತಿ ತೀರ ಆಗ್ದಿರಾ ಮದ್ವೆ ಮಾಡಕ್ ಆಗ್ದಿರಾ ಪಾಪ ದೇವಸ್ಥಾನದಲ್ಲಿ ಹೋಗಿ ಮಾಡ್ತೀವಿ ನಮ್ ಕೈಯಲ್ಲಿ ಆಗಲ್ಲ ಅನ್ನೋ ಅಂತವ್ರಿಗೆ ಖಂಡಿತವಾಗಿ ಹೇಳ್ತಾ ಇದ್ದೀನಿ ಸರ್. ಅವರು 100 ಕಾಳ ಚೆನ್ನಾಗಿರ್ಬೇಕು, ಅವ್ರ ಮಕ್ಳು ಮರಿ ಚೆನ್ನಾಗಿರ್ಬೇಕು. ಚೌಟ್ರಿ ಮಾಡಿದ್ದಾರೆ ಸರ್, ಫ್ರೀಯಾಗಿ ಚೌಟ್ರಿ ಮಾಡಿದ್ದಾರೆ. ನಾವು ಹೋಗಿ 1 ಲಕ್ಷ ಕೊಟ್ಟು ಚೌಟ್ರಿ ಮಾಡ್ಕೊಂಡ್ ಬರ್ಬೇಕಾದ್ರೆ ಕಷ್ಟ ಆಗುತ್ತೆ ಅಂತ ಚೌಟ್ರಿ ಮಾಡಿದ್ದಾರೆ. ಎಲ್ಲಾ ವ್ಯವಸ್ಥೆನೂ ಮಾಡಿದ್ದಾರೆ ಸರ್. ಅಲ್ಲಿ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಭಗವಂತ ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ತುಂಬಾ ಚೆನ್ನಾಗಿರ್ಲಿ ಸರ್. ಅವರು ಬಹಳ ನೀವು ಖುಷಿಯಿಂದ ಮಾಡಿಸಿದ ವ್ಯವಸ್ಥೆ ಎಲ್ಲ ಇದೆಯಾ? ಅವರಿಗೂ ಕೂಡ ಇದೆ ಸರ್. ಅವರಿಗೂ ಕೂಡ ಇನ್ಶೂರೆನ್ಸ್ ಗಳನ್ನೆಲ್ಲ ಮಾಡಿದ್ದಾರೆ. ಹೌದು, ಪ್ರತಿಯೊಬ್ರು ಕೂಡ ಅವ್ರ ಮನೆಗೆ ಬಂದ್ರೆ ಅವ್ರನ್ನ ಯಾರನ್ನ ಬರಿಗೈಲಿ ಯಾವತ್ತಿಗೂ ಕಳ್ಸಲ್ಲ ಸರ್. ಅವರು ಪ್ರತಿಯೊಂದು ಕೆಲಸವನ್ನು ಇಮಿಡಿಯೇಟ್ ಆಗಿ ಮಾಡ್ಕೊಡ್ತಾರೆ. ಒಂದು ಸತತವಾಗಿ 4 ಬಾರಿ ಶಾಸಕರಾಗಿರೋದು ಅಂದ್ರೆ ಒಂದು ಸಣ್ಣ ವಿಷಯ ಅಲ್ಲ ಸರ್. ಅವರು ಮಾಡಿರುವಂತಹ ಒಂದು ಅಭಿವೃದ್ಧಿ ಕೆಲಸದಿಂದ, ಆಮೇಲೆ ಅವ್ರು ತೋರಿಸಿರುವಂತಹ ಪ್ರೀತಿ ವಿಶ್ವಾಸ ಕಾಳಜಿಗಳಿಂದ ಅವರು ಬಹುಮತದಿಂದ ಆಯ್ಕೆಯಾಗಿ ಬಂದಿದ್ದಾರೆ. ಇನ್ನು ಮುಂದಿನ ಚುನಾವಣೆಗಳಲ್ಲೂ ಕೂಡ ಅವರು ಬಹುಮತದಿಂದ ವಿರೋಧವಾಗಿ ಆಯ್ಕೆಯಾಗ್ಲಿ. ಹಾಗೆ ಮುಂದಿನ ಏನಂದ್ರೆ ಸಿಎಂ ಆಗ್ಬೇಕು. ಇನ್ನೊಂದು ಅರಕೆರೆಯಲ್ಲಿ ಕಾಂಪೌಂಡ್ ಇರ್ಲಿಲ್ಲ, ಕಾಂಪೌಂಡ್ ಮಾಡ್ಕೊಂಡು ಸಾಯಿಬಾಬಾ ಟೆಂಪಲ್ ಅಲ್ಲಿ